ಸೀಡ್ ಅಂದ್ರೆ ಸ್ಟೂಡೆಂಟ್ ಇಕೋಸಿಸ್ಟಮ್ ಫಾರ್ ಇಂಜಿನಿಯರ್ಡ್ ಡೇಟಾ. Parents ನನಗೆ ಫಸ್ಟ್ ಸ್ಮಾರ್ಟ್ ಫೋನ್ ಕೊಡ್ಸಿದ್ದು Samsung when I was in degree. So this place gives a really good opportunity for us to work here and also the same place to learn many things. See, ಮೊಬೈಲ್ ಬ್ರಾಂಡ್ಸ್ ಅಲ್ಲಿ 2 ಬ್ರಾಂಡ್ಸ್ ಮೇಜರ್ ಅಲ್ಲ, ಒಂದು ಆಂಡ್ರಾಯ್ಡ್ ಥಿಂಗ್, ಒಂದು iOS ಥಿಂಗ್. ಕಾಲೇಜಿಂದ ಪಾಸ್ಔಟ್ ಆಗಿ 2 years ಆಗಿದ್ರು ವರ್ಕ್ ಇಲ್ಲ ಎಲ್ಲೂ. ಬಟ್ ನಮ್ಮ CIT ಸೀಡ್ ಲ್ಯಾಬ್ ಅಲ್ಲಿ ನಮ್ಮ DK ಮೋಹನ್ ಸರ್, ನಿತಿನ್ ಸರ್ ಇಲ್ಲಿಂದ ಪಾಸ್ಔಟ್ ಆಗಿದ ತಕ್ಷಣ ಇನ್ನು ಆಗಕ್ ಮುಂಚೆನೆ ಇಂಟರ್ನ್ಶಿಪ್ ಇದೆ, ಹಂಗೆ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಇದೆ. MNC ಗಳಲ್ಲಿ ಎಷ್ಟು ಸ್ಯಾಲರಿ ಬರುತ್ತೆ ಆಲ್ಮೋಸ್ಟ್ ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ. ಬೇಸಿಕ್ ಎಂಡ್ ಅಲ್ಲಿ ಡೇಟಾ ಇದ್ರೆ ಮಾತ್ರ ನಮಗೆ ಟ್ರೈನ್ ಮಾಡಕ್ಕಾಗುತ್ತೆ ಮಾಡ್ಯೂಲ್ಸ್. Even the team leaders and the staff was very friendly. S24 ಅಲ್ಟ್ರಾ ರಿಲೀಸ್ ಆದಾಗ 2-3 ಇಂಪ್ಲಿಮೆಂಟ್ ಮಾಡ್ತೀವಿ. ನೀವು ಮಾಡಿರೋ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದೆ. We have people from direct Samsung R&D also. They'll come here, they'll train on the requirements. ಬಟ್ ಆ ಸಿಚುವೇಶನ್ಗೆ ಮತ್ತೆ ಇಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ CIT ಅಲ್ಲಿ, ಸ್ಯಾಮ್ಸಂಗ್ ಸೀಡ್ ಲ್ಯಾಬ್ ಅಲ್ಲಿ. We get new updates, we get new features and we basically work on that. ಅಲ್ಲಿ ಡಾಕ್ಯುಮೆಂಟ್ ಅನ್ನೋದು ಎಕ್ಸ್ಟ್ರಾ ಫೀಚರ್ ಇಲ್ಲ. ಸೊ ಈ ಸ್ಯಾಮ್ಸಂಗ್ ಅವ್ರು ಏನ್ ಮಾಡಿದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಸೀರೀಸ್ಗಳೆಲ್ಲ ಆ ಕ್ಯಾಮ್ರಾ ಒಳಗಡೆನೆ ಸಪರೇಟ್ ಒಂದು ಡಾಕ್ಯುಮೆಂಟ್ ಅನ್ನೋದು ಆಪ್ಷನ್ ಕೊಡ್ತಾ ಇದ್ದಾರೆ. Welcome back to Campus Talks with Sabah Hakim. At present, I'm in CIT. I was interacting with the CITians from all branches, and students are extraordinary and super talented, brilliant, classy and massy. So right now, Samsung Seed ಮೇಲೆ ನನ್ ಕಂಡ್ಬಿತ್ತು. ಸೊ ಸ್ಯಾಮ್ಸಂಗ್ ಸೀಡ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದಾಗ ನನ್ಗೆ ಇಲ್ಲಿನ ಚೇರ್ ಪರ್ಸನ್ ಅಂದ್ರೆ DK ಮೋಹನ್ ಸರ್ ಯಾವತ್ತೋ ಒಂದಿನ ಹೇಳಿರೋ ಮಾತು ನೆನಪಾಯ್ತು. ಸೊ ಸ್ಯಾಮ್ಸಂಗ್ ಅಲ್ಲಿ ಸ್ಯಾಮ್ಸಂಗ್ ಕಂಪನಿ ಇದ್ರು ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ನಾವು ಯಾರೆಲ್ಲ ಪಾಸ್ ಔಟ್ ಆಗ್ತಿದ್ದಾರೆ ಮತ್ತು ಪಾಸ್ ಔಟ್ ಆಗಿರುವಂತ ಸ್ಟೂಡೆಂಟ್ಸ್ ಗಳಿಗೆ ಟ್ರೈನಿಂಗ್ ಕೊಡ್ತಾ ಇದೀವಿ. ಸೊ ಅವರಿಗೆ ಟ್ರೈನಿಂಗ್ ಪರ್ಪಸ್ ಗೋಸ್ಕರನೇ ಇಲ್ಲಿ ಮಾಡಿರೋದು. ಅದರ ಜೊತೆಗೆ ಇಲ್ಲಿ ಕೆಲಸ ಕೂಡ ಮಾಡಬಹುದು, ಅವರು ಫುಲ್ ಟೈಮ್ ಕೂಡ ಮಾಡಬಹುದು, ಇಂಟರ್ನ್ಶಿಪ್ ಕೂಡ ಮಾಡಬಹುದು ಅನ್ನೋ ಆಪ್ಷನ್ ಕೊಟ್ಟಿದ್ದೀವಿ ಅಂತ. ಸೊ ಲೆಟ್ಸ್ ಗೆಟ್ ಇನ್ ಅಂತ ಸ್ಯಾಮ್ಸಂಗ್ ಸೀಡಿಗೆ ನಾನು ಬಂದಿದ್ದೀನಿ. ಇಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರುವಂತ ಸ್ಟೂಡೆಂಟ್ಸ್, ಅವರು ಸ್ಟೂಡೆಂಟ್ಸ್, ದೇ ಆರ್ ನಾಟ್ ಎಂಪ್ಲಾಯೀಸ್, ದೇ ಆರ್ ಆಲ್ಸೋ ಸ್ಟೂಡೆಂಟ್ಸ್ ಬಿಕಾಸ್ ದೇ ಆರ್ ಆಲ್ CITians and some of the students from other colleges. And the most important thing is ಇಲ್ಲಿರುವಂತಹ ಎಲ್ಲಾ ಬ್ರಾಂಚ್ ನ 8th sem ಸ್ಟೂಡೆಂಟ್ಸ್ ಏನಿದ್ದಾರೆ, ಸೊ ಇಲ್ಲಿ ಬಂದು ಟ್ರೈನಿಂಗ್ ತಗೊಳ್ತಾ ಇದ್ದಾರೆ. ಸ್ಯಾಮ್ಸಂಗ್ ಕಂಪನಿ ಅಂತ ತಗೊಂಡ್ರೆ ವರ್ಲ್ಡ್ ಅಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಟ್ರಾನಿಕ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತದ್ದು. ಅದರ ಜೊತೆಗೆ ಈಗ ಎಲ್ಲಾನು ಕೂಡ ಆರ್ಟಿಫಿಷಿಯಲ್ ಜಮಾನ ರೀ, AI ಜಮಾನ. ಇಫ್ ಯು ವಾಂಟ್ ಸ್ಕ್ರಿಪ್ಟ್, ಐ ವಿಲ್ ಯೂಸ್ ಮೈ ಫೋನ್. ಇಫ್ ಐ ವಾಂಟ್ ವಾಯ್ಸ್ ಟ್ರಾನ್ಸ್ಲೇಟರ್, ಐ ವಿಲ್ ಯೂಸ್ ಮೈ ಫೋನ್. If I want noise eraser, definitely I'll go through my mobile. If I want any funny image of mine or ಯಾರ್ದಾದ್ರೂ ಬೇಕು ಅಂತಂದ್ರೆ ಅಗೇನ್ ಐ ವಿಲ್ ಗೋ ಟು ದ AI. ಇಷ್ಟೆಲ್ಲ ಫೆಸಿಲಿಟಿ ಮಾಡ್ಕೊಡ್ಬೇಕಾದ್ರೆ AIಗೂ ಒಂದು ಬ್ರೈನ್ ಇರ್ಬೇಕಲ್ವಾ? ಆ ಬ್ರೈನ್ ರೆಡಿ ಮಾಡೋರು ಬ್ರೈನ್ಸ್ ಗಳ ಜೊತೆ ನಾನಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ಇಂಟರಾಕ್ಟಿಂಗ್ ವಿತ್ ವೆರಿ ಸ್ವೀಟ್ ಸ್ಟೂಡೆಂಟ್ಸ್ ಅಂಡ್ ಆಲ್ಸೋ ಸ್ಯಾಮ್ಸಂಗ್ ಸೀಡ್ ಎಂಪ್ಲಾಯೀಸ್. ಓಕೆ, ನನ್ನ ಜೊತೆಗೆ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹಲೋ ಮೇಡಮ್, ಹೌ ಆರ್ ಯು? Hello, I'm doing good. How about you? I'm also good, super cool. Currently, I'm studying in CIT, pursuing artificial intelligence and machine learning. From past 20 days, I started working in Samsung Seed Lab. How was this 20 days experience? Because I've always been studying engineering for 4 years. Yeah. I didn't have industry experience. Coming here, the tool which is AI based, I got to know the real time project, how it works. It is connected with the reality and how actually the AI works. So I'm pretty much started learning how actually the AI works, the technologies and the tools. Textbook to practical lab, and here your friends are working with you, your friends are doing many things and implementing their ideas with you. So how are you feeling? The things what I've learned is only theoretical, but when it is practically implemented, there is always a huge benefit of knowledge added to whatever you learn. I'm exploring things. Tell me, what was the most funniest moment in this last 4 years? Because now you people have become very strict and very serious about their career, right? It is always funny. I don't have serious conversations every time. I'm always jovial when I'm with my friends. The trips we go, the days we hang out, it is always funny. Okay, pass the mic. Okay, hi sir, how are you? Hi madam, I'm fine. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ನಿಮ್ಮ ಹೆಸರು? ಸುದೀಪ್ ಗೌಡ. ಸುದೀಪ್ ಗೌಡ್ರೆ, ನಾನು ಸ್ಯಾಮ್ಸಂಗ್ ಸೀಡ್ ಅಲ್ಲಿ ಇದ್ದೀನಿ. ಕ್ಯಾನ್ ಯು ಎಕ್ಸ್ಪ್ಲೇನ್ ಮಿ ವಾಟ್ ಇಸ್ ದಿಸ್ ಸ್ಯಾಮ್ಸಂಗ್ ಸೀಡ್? ಎಲ್ಲರಿಗೂ ಸ್ಯಾಮ್ಸಂಗ್ ಅಂತ ಗೊತ್ತಿರುತ್ತೆ. ಇಟ್ಸ್ ಎ ಮೋಸ್ಟ್ ಟ್ರಸ್ಟೆಡ್ ಬ್ರಾಂಡ್. ಆಕ್ಚುಲಿ ಏನ್ ಗೊತ್ತಾ, ನನ್ನ ಪೇರೆಂಟ್ಸ್ ನನಗೆ ಫಸ್ಟ್ ಸ್ಮಾರ್ಟ್ ಫೋನ್ ಕೊಡ್ಸಿದ್ದು ಸ್ಯಾಮ್ಸಂಗ್ when I was in degree. ವೆರಿ ನೈಸ್. ಸಿ, ಮೊಬೈಲ್ ಬ್ರಾಂಡ್ಸ್ ಅಲ್ಲಿ 2 ಬ್ರಾಂಡ್ಸ್ ಮೇಜರ್ ಅಲ್ಲ, ಒಂದು ಆಂಡ್ರಾಯ್ಡ್ ಥಿಂಗ್, ಒಂದು iOS ಥಿಂಗ್ ಅಂತ. iOS ಅಂದ್ರೆ ಆಪಲ್ ಆಲ್ರೆಡಿ ತುಂಬಾ ಫೀಚರ್ಸ್ ಇದೆ ಮತ್ತು ತುಂಬಾ
ಸ್ಪೆಷಾಲಿಟೀಸ್ ಇದೆ. ಆಂಡ್ರಾಯ್ಡ್ ಅಲ್ಲಿ ಆಪಲ್ ತರನೇ ಒಂದು ಹೈ ಲೈಟೆಡ್ ಫೀಚರ್ಸ್ ಬರಬೇಕು, ಕ್ಯಾಮ್ರಾ ಕ್ವಾಲಿಟಿ ಬರಬೇಕು ಅಂತ ಸ್ಯಾಮ್ಸಂಗ್ ಅವರು ಯೋಚನೆ ಮಾಡಿ ತುಂಬಾ ಚೇಂಜಸ್ ಮಾಡು. ಸೊ ಇವಾಗ ನೋಡ್ತಾ ಇದ್ದೀರಾ ಸ್ಯಾಮ್ಸಂಗ್ ಇಷ್ಟು ದೊಡ್ಡ ಮಟ್ಟದಲ್ಲಿದೆ, ಆಪಲ್ ಕೂಡ ಸೇಮ್ ಸಮಾನ ಅಂತ ಅದಕ್ಕಿಂತ ಮೇಲೆ ಕೂಡ ಇದೆ. ಸೊ ಅದನ್ನ ಇನ್ನೂ ಸ್ವಲ್ಪ ಡೆವಲಪ್ ಮಾಡೋದಕ್ಕೆ ಇನ್ನು ಬೇರೆ ಬೇರೆ ಫೀಚರ್ಸ್ ತಗೊಂಡ್ಬರ್ತಾ ಇದ್ದಾರೆ. ಸೊ ಈ ತರ ಫೀಚರ್ಸ್ ತಗೊಂಡ್ಬರ್ಬೇಕಂದ್ರೆ ನಮಗೆ ಡೇಟಾ ಬೇಕು. ಬೇಸಿಕ್ ಎಂಡ್ ಅಲ್ಲಿ ಡೇಟಾ ಇದ್ರೆ ಮಾತ್ರ ನಮಗೆ ಟ್ರೈನ್ ಮಾಡೋಕ್ಕಾಗುತ್ತೆ ಮಾಡ್ಯೂಲ್ಸ್ಗಳು. ಈಗ ಒಂದು ನೀವು ಹೇಳಿದ್ರೆ ಮೇಡಮ್ ಇಂಟ್ರಡಕ್ಷನ್ ಅಲ್ಲಿ AI ಫೀಚರ್ಸ್ ಇದೆ, ಇದರಲ್ಲಿ ವಾಯ್ಸ್ ಟು ಟೆಕ್ಸ್ಟ್ ಕನ್ವರ್ಷನ್ಸ್ ಇದೆ, ಬೇರೆ ಬೇರೆ ಇದೆ, ಸ್ಕ್ಯಾಮ್ ಮತ್ತೆ ಸರ್ಕಲ್ ಟು ಸರ್ಚ್ ಅಂತ ಇದೆ. ಸೊ ಇದೆಲ್ಲ ನಾವು ತಗೊಂಡ್ಬರ್ಬೇಕಂದ್ರೆ ಬೇಸಿಕ್ ಎಂಡ್ ಇಂದ ನಮ್ಗೆ ಡೇಟಾನ ಟ್ರೈನ್ ಮಾಡಬೇಕು. ಸೊ ಆ ಡೇಟಾನ ಟ್ರೈನ್ ಮಾಡೋದಕ್ಕೆ ಸ್ವಲ್ಪ ಜನನ ಸೇರಿಸ್ಕೊಂಡು ಅದರಿಂದ ನಾವು ಡೇಟಾ ಟ್ರೈನ್ ಮಾಡೋದಕ್ಕೆ ಡೇಟಾನ ಕಲೆಕ್ಟ್ ಮಾಡ್ಕೊಬೇಕು. ಅದಕ್ಕೋಸ್ಕರ ಸೀಡ್ ಅಂತ ಸ್ಟಾರ್ಟ್ ಮಾಡಿ. ಬೇಸಿಕಲಿ ಸೀಡ್ ಅಂದ್ರೆ ಸ್ಟೂಡೆಂಟ್ ಇಕೋ ಸಿಸ್ಟಮ್ ಫಾರ್ ಇಂಜಿನಿಯರ್ಡ್ ಡೇಟಾ ಅಂತ. ಸೊ ಇಲ್ಲಿ ಮೇನ್ ಕಾನ್ಸಂಟ್ರೇಟ್ ಆನ್ ಸ್ಟೂಡೆಂಟ್ಸ್. ಯಾವ ಸ್ಟೂಡೆಂಟ್ಸ್ ಫೈನಲ್ ಇಯರ್ ಅಲ್ಲಿ ಮತ್ತೆ ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್ಸ್ ಅವ್ರಿಗೆ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ನೆಕ್ಸ್ಟ್ ಅವರು 1 ವರ್ಷ ಅಥವಾ 2 ವರ್ಷ ಆದ್ಮೇಲೆ ಬೇರೆ ಒಳ್ಳೆ ಕಂಪ್ನಿಗೆ ಹೋದಾಗ ಯಾವ ರೀತಿ ಅವ್ರು ಇರಬೇಕು ಕಂಪ್ನಿಯಲ್ಲಿ ಮತ್ತೆ ಯಾವ ತರ ಪ್ರಾಜೆಕ್ಟ್ಸ್ ಇರ್ತಾವಲ್ಲಿ. ಸೊ ಇಲ್ಲಿ ನಮಗೆ ನಮ್ಮ ಖುಷಿ ಏನಂದ್ರೆ ನಮ್ಮ ಕೇಂಬ್ರಿಡ್ಜ್ ಕಾಲೇಜ್ ಅಲ್ಲಿ ನಮಗೆ ಸ್ಯಾಮ್ಸಂಗ್ R&D ಅವರಿಗೆ ಕೊಲಾಬ್ರೇಟ್ ಆಗಿರೋ ಸ್ಯಾಮ್ಸಂಗ್ R&D ಕೊಲಾಬ್ರೇಟ್ ಆಗೋದ್ರಿಂದ ನಮಗೆ ಈ ಸೀಡ್ ಅನ್ನ ಆಪ್ಷನ್ ಬಂತು. ಇದೇನಾಗಿದೆ ನಮಗೆ ಮೇನ್ ಆಗಿ ಸ್ಯಾಮ್ಸಂಗ್ ಕೋರ್ ಥಿಂಗ್ ಏನಂತೀವಿ R&D ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ವರ್ಕ್ ಮಾಡೋ ಅವಕಾಶ ನಮಗೆ ಸಿಕ್ತು. ಸೊ ಇದು ನಮಗೆ ಗುಡ್ ಥಿಂಗ್, ಒಂದು ಒಳ್ಳೆ ಅವಕಾಶ ಸಿಕ್ಕಿರೋದು. ಸೊ ಇದು ಏನಾಗ್ತಿದೆ ನಮಗೆ R&D ಅವ್ರು ಹೇಗೆ ವರ್ಕ್ ಮಾಡ್ತಾರೆ. ಈಗ ಸ್ಯಾಮ್ಸಂಗ್ ಅಲ್ಲಿ ಇಂಡಿಯಾದಲ್ಲಿ ಇರೋದು ಒಂದೇ ರಿಸರ್ಚ್ ಇನ್ಸ್ಟಿಟ್ಯೂಟ್, ಸ್ಯಾಮ್ಸಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬ್ಯಾಂಗ್ಳೂರ್ ಮಹದೇವಪುರದಲ್ಲಿ ಇದೆಯಲ್ವಾ. ಸೊ ಅವ್ರು ಹೇಗೆ ವರ್ಕ್ ಮಾಡ್ತಾ ಇದ್ದಾರೆ, ಅಲ್ಲಿ ಯಾವ ತರ ಡೇಟಾ ನಡೀತಾ ಇದೆ ಅದನ್ನ ತಿಳ್ಕೊಳ್ಳೋ ಆಪರ್ಚುನಿಟಿ ನಮಗೆ ಸಿಕ್ಕಿದೆ ಆಪರ್ಚುನಿಟಿ. Okay. Are you debater in your college days? Not like that. I'm giving. Seriously? No, like not. ಇಲ್ಲ ಕೆಲವು ಕಾರ್ಯಕ್ರಮಗಳಲ್ಲಿ. You speak really well, really fluent. Yes, that's what. ಕೆಲವು ಕಾರ್ಯಕ್ರಮಗಳಲ್ಲಿ ಸ್ಪೀಚ್, ಡಿಬೇಟ್ಸ್ ಕೆಲವು ಕಡೆ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಆಂಕರಿಂಗ್ ಎಲ್ಲ ತುಂಬಾ ಮಾಡಿದ್ದೀನಿ ನಾನು. ಸ್ಕೂಲ್ ಡೇಸ್ ಆಂಕರಿಂಗ್ ಮಾಡಿದ್ದೀನಿ. ಅದಕ್ಕೆ ಕನ್ನಡ ಭಾಷೆಯಲ್ಲಿ ಮಾತಾಡೋದು ತುಂಬಾ ಫ್ಲೂಯೆಂಟ್ ಆಗಿ ಮಾತಾಡಬಹುದು. ಇಂಗ್ಲಿಷ್ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಇದ್ರೆ ಬಹಳ ಫ್ಲೂಯೆಂಟ್ ಆಗಿ ಪದಗಳನ್ನು ಜೋಡಿಸಿ ಮಾತಾಡಬಹುದು. ಮನಸ್ಸಿನ ಮಾತು. Okay, so fine. Are you CITian? Yeah, I'm CITian. I'm graduate in electrical engineering. Okay. I'm working here from past 1.5 years. I'm working here at Seedlab. As of now, I'm working as a TL for our team. Ma'am, why are you so serious? Listening. Okay. Okay, no issues. I'll finish this side cutting. Hi ma'am. Hi ma'am. How are you? Yeah, I'm good. So what are you doing here in Seedlab? From past 20 days, I'm working in the Samsung Seedlab. Okay. This Samsung Seedlab gives me the real world experience to the corporate companies. So this is the best experience I have been through this. How lucky you people are. You are graduating from the same campus and you are still in same campus. You have started working. Yeah, I'm very thankful to the management which have provided this facilities. Like after graduation we can work and experience the real world problems and pass the mic. ಈಗ ನಾನು senior students ನ ಮಾತಾಡ್ತಿದ್ದೀನಿ and also they are employees of the Samsung Seed. Let's ask them their experience with the Samsung Seed and CIT and all. Hello sir, how are you? Hey, I'm good. How about you? Yeah, I'm also good. I'm Charan. I'm working here since 1.5 years. I'm lucky that I studied the same college and I'm working in the same college though. So that's a lucky opportunity for me. And what I would like to say is, as my friend Sudeep had told, this company is all about how the students get opportunities. The ones who are placed and the ones who are trying to find job and the ones who are already studying and trying to also find jobs outside. So this place gives a really good opportunity for us to work here and also the same place to learn many things. It's not just that one project goes and then like how long would you work on the same project, but we get so many projects interesting. Which is a very interesting project. It is not only like one particular project that we work on. It's like all that we work is to what was most interesting? Segregate audio and yes. record audio. You get to learn many things. And it's like what we see is not, we cannot do it anywhere outside, but we get opportunities to do all that in our workplace and also at the same place. It's like it's somewhere fun that you get to upgrade a phone. We're giving new features to Samsung. So it's like we get new updates, we get new features, and we basically work on that. Okay, so pass the mic. Hello. What's your name? My name is Syed Roshan Zamir. I am from Kolar. Okay, so I'll ask the same question. Okay. So randomly on and off we'll get this notification, update your phone, update the software and all. So how important it is to update? So right now you are using the Apple phone, right? There will be some updates regarding what you need. In Samsung, there will be something different which you don't like, but later on you will like it.
Interesting. Yes, pass the mic. Hi, ma'am. Hello, ma'am. How is your projects going on? It's going good because we work in real data, so it's really going good right now. Actually, I'm talking with the brains of AI, okay? So, usually what happened, ಈ ಆಟೋ ಡ್ರೈವರ್ಸ್ ಆಗಿರ್ಬೋದು ಅಥವಾ ನನ್ನ ಮನೇಲಿ ನನ್ನ ಪೇರೆಂಟ್ಸ್ ಆಗಿರ್ಬೋದು, ಮೈ ಮಮ್ಮ is teacher. Earlier what happened, she used to ask me, please send this speech, that speech, adu kalsu, idu kelsu, because nan anchor anta avrige gottu, ee quote kalsu, aa quotation ella kalsu anta. Now ನಾನು ಏನು ಮಾಡ್ತಿದ್ದೆ, AI ಬಂದಮೇಲೆ ನನ್ನ ಫೋನಲ್ಲಿ ಮಾಡ್ಕೊಂಡು ಕಳಿಸ್ಬಿಡ್ತೇನೆ. So she become very smart. She is doing in her phone that work and she is not at all asking me anything, and I'm feeling that, oh mama, you are so updated. Okay, so like that ನಮ್ಮ ಪೇರೆಂಟ್ಸ್ ಎಲ್ಲ ಅದನ್ನು AI ಯೂಸ್ ಮಾಡ್ತಿದ್ದಾರೆ. ವಿ ಫೀಲ್ ಸೋ ಹ್ಯಾಪಿ. ಆಟೋ ಡ್ರೈವರ್ಸ್ ಯೂಸ್ ಮಾಡ್ತಾರೆ. ಸೊ ಯಾರು ಸ್ಕೂಲ್ ಕಾಲೇಜ್ಗಳಿಗೆ ಹೋಗಿಲ್ವೋ ಅವರು ಕೂಡ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಇಲ್ಲಿ ಕೂತ್ಕೊಂಡು ಏನೋ ಹೇಳಿಬಿಡ್ತಾರೆ. ದೇ ವಿಲ್ ಗೆಟ್ ದ ಇನ್ಫಾರ್ಮೇಷನ್. ಆ್ಯಕ್ಚುಲಿ ಈ AI-ಗೂ ಬ್ರೈನ್ ಇದೆ. ಆ ಬ್ರೈನ್ ನೀವೆಲ್ಲ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀರಾ. ಆ್ಯಂಡ್ ಇದು ಹೇಗೆ ವರ್ಕ್ ಆಗುತ್ತೆ? ಸೊ ಬೇಸಿಕ್ಲಿ ನಾವು ಡೇಟಾನ ಕಲೆಕ್ಟ್ ಮಾಡ್ತೀವಿ. ಸೊ ಅದ್ರ ಮೇಲೆ ನಾವು ಟ್ರೈನ್ ಮಾಡ್ತೀವಿ ಡೇಟಾನ. ಲೈಕ್ ವಿ ಬೇಸಿಕ್ಲಿ ಟ್ರೈನ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಇಟ್ ಮೈಟ್ ಬಿ ಆಡಿಯೋ, ವಿಡಿಯೋ, photograph, anything. We'll train each and every set of data. We'll run it and we'll give it to the main lab where they train those data. Okay. So it's basically we'll be collaborating with Samsung engineers, and those engineers are working right now here. Okay. So we work in such a way, right? Okay. Pass the mic. Hi ma'am, myself Varshini. ನಾನು ಇಲ್ಲೇ ಗ್ರಾಜುಯೇಟ್ ಆಗಿದ್ದು CS, ನನ್ನ ಬ್ಯಾಕ್ಗ್ರೌಂಡ್ ಬಂದ್ಬಿಟ್ಟು CS. Even though we are student, I was degree that on those days, so it is really easy for update or else use. So ಆ್ಯಕ್ಚುಲಿ ಇವಾಗಿನ ಜನ್ರೇಷನಲ್ಲಿ ಕಂಪೇರ್ಡ್ ಟು ಲೈಕ್ ಆ್ಯಪಲ್ ಫೋನ್ಸ್, ಬೇರೆ ಏನೇನು ಫೋನ್ಸ್ ಇದೆಯಲ್ವಾ ಅದಕ್ಕೆಲ್ಲನೂ ಇವಾಗ ಇದು ಇನ್ನೂ ಮುಂದೆ ಹೋಗ್ತಿದೆ. ಆ್ಯಕ್ಚುಲಿ ಸ್ಯಾಮ್ಸಂಗ್ ಅನ್ನೋದು ತುಂಬ ಫೀಚರ್ಸ್ನ ಬರ್ತಿದೆ. ಅದನ್ನ ಕಾಪಿ ಮಾಡ್ತಿರೋರು ಇದ್ದಾರೆ ಬೇರೆಯವರು. ಲಿಟ್ರಲಿ ಅದು ಫಸ್ಟ್ ಪೊಸಿಷನಲ್ಲಿ ಇದೆ ಅಂತ ನನ್ನ ಫೀಲಿಂಗ್ ಸ್ಯಾಮ್ಸಂಗ್ ಅನ್ನೋದು. ದಟ್ಸ್ ವಾಟ್ ಐ ಫೆಲ್ಟ್ ಆಫ್ಟರ್ ಕಮಿಂಗ್ ಇಯರ್. ತುಂಬ ಕಲಿತೆ. ಮೇನಾಗಿ ಟೂಲ್ಸ್ ಬಗ್ಗೆ ತುಂಬ ಕಲ್ತಿದ್ದೀನಿ ನಾನಿಲ್ಲಿ. ಮತ್ತೆ ಇನ್ಬಿಲ್ಟ್ ಫೀಚರ್ಸ್ ಇರುತ್ತಲ್ವಾ, ತುಂಬ ಎಕ್ಸ್ಪ್ಲೋರ್ ಮಾಡಿದೆ ಅದ್ರ ಬಗ್ಗೆ. ನಾವು ಅಟ್ಲೀಸ್ಟ್ ಐ ನೋ ಬಿಟ್ ಫೋನ್. ಐ ಆಮ್ ನಾಟ್ ಸೇಯಿಂಗ್ ಲೈಕ್ 100% ಗೊತ್ತು ಅಂತ, ಅಟ್ಲೀಸ್ಟ್ 20% ಗೊತ್ತು ನನಗೆ. ಲೈಕ್ ಏನಾಗ್ತಿದೆ ಬ್ಯಾಕ್ ಎಂಡ್ ಅಲ್ಲಿ, ಅದು ಮೇನ್ಲಿ ಸ್ಯಾಮ್ಸಂಗ್ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಏನಾಗ್ತಿದೆ, ಯಾವ ತರ ಅಪ್ಡೇಟ್ಸ್ ಬರ್ತಿದೆ, ಯಾವ ತರ ಅಪ್ಡೇಟ್ ನ ನಾವು ಅಪ್ಡೇಟ್ ಮಾಡ್ಕೋಬೇಕು, ಯಾವ ಫೀಚರ್ ಯಾವ ತರ ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ ಅಂತ. ವೆರಿ ನೈಸ್, ವೆರಿ ನೈಸ್. ಎಸ್. Hi sir. ಹಲೋ ಸಭಾ. How was experience in CIT ಸೀಡ್ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೆಂಗೆ ಅಂತಂದ್ರೆ, ಎಲ್ಲಾ ಸ್ಟೂಡೆಂಟ್ಸ್ಗೂ ಹೈಯೆಸ್ಟ್ ರಿಸೆಷನ್ ಇತ್ತು ಲಾಸ್ಟ್ 2 years ಈಗಲೂ ನಡೀತಿದೆ. ಎಲ್ಲಾರ್ಗು ಒಂಥರ ಪುಣ್ಯ ಮಾಡಿರ್ಬೇಕು ಇಲ್ಲಿರೋರ್ಗೆ. ಯಾಕೆ ಅಂತಂದ್ರೆ ಎಲ್ಲೂ ಕೆಲ್ಸಗಳೇ ಇಲ್ಲ. ಕಾಲೇಜಿಂದ ಪಾಸ್ ಔಟ್ ಆಗಿ 2 years ಆಗಿದ್ರು ವರ್ಕ್ ಇಲ್ಲ ಎಲ್ಲೂ. ಫ್ರೆಶರ್ಸ್ಗೆ ಜಾಬ್ ಇಲ್ಲ ಅಂತಿದ್ದಾರೆ. ಬಟ್ ನಮ್ಮ CIT ಸೀಡ್ ಲ್ಯಾಬ್ ಅಲ್ಲಿ ನಮ್ಮ DK ಮೋಹನ್ ಸರ್, ನಿತಿನ್ ಸರ್ ಹೆಂಗ್ ಅವಕಾಶ ಮಾಡ್ಕೊಟ್ಟಿದ್ರು ಅಂತಂದ್ರೆ, ಇಲ್ಲಿಂದ ಪಾಸ್ ಔಟ್ ಆಗಿದ ತಕ್ಷಣ ಇನ್ನು ಆಗಕ್ ಮುಂಚೆನೆ ಇಂಟರ್ನ್ಶಿಪ್ ಇದೆ, ಹಂಗೆ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಇದೆ. MNC ಗಳಲ್ಲಿ ಎಷ್ಟು ಸ್ಯಾಲರಿ ಬರುತ್ತೆ ಆಲ್ಮೋಸ್ಟ್ ಇಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಅಲ್ಲಿ ಇದೆ. ಸೊ ಒಂಥರ ಲಕ್ಕಿ ಪೀಪಲ್ ಇಲ್ಲಿ ವರ್ಕ್ ಮಾಡ್ತಿರೋದು. ಇಲ್ಲಿ ವರ್ಕ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ. ನಮ್ಗೆ ಒಂಥರ 80-20% ರೂಲ್ ತರ 80% ವರ್ಕ್ ಮಾಡಿದ್ರೆ ಎವ್ರಿ ಫ್ರೈಡೆ ಆಕ್ಟಿವಿಟೀಸ್ ಮಾಡಿಸ್ತೀವಿ ನಾವು. When was the first batch of this seat? Okay, this started in December 2023. December 2023. Just some 25 people idvi. As of today 2025 June we are 300 people. We have received the Samsung Best Partner Award also. Wow, congratulations. Majority of the projects which are going on in Samsung R&D ನಮ್ಮ ಕಡೆಯಿಂದನೇ 70% of data ಹೋಗ್ತಿದೆ. CIT ಇಂದ. Only from CIT. Only from 70% of data. What you people will do then? ಏನೇನ್ ಮಾಡ್ತೀರಾ ಹಾಗಾದ್ರೆ? All multimedia. Image ಇರಬಹುದು, ವಿಡಿಯೋ ಇರಬಹುದು, ಆಡಿಯೋ ಇರಬಹುದು, ಎಲ್ಲಾ ಕೈಂಡ್ಸ್ ಆಫ್ ಡೇಟಾ ಜನರೇಷನ್ ಮಾಡ್ತಿದೀವಿ, ಡೇಟಾ ಅನಿಟೇಷನ್ ಮಾಡ್ತಿದೀವಿ, ಎಲ್ಲರೂ ಮಾಡಿ ನಾವು ಕೊಡ್ತಿದೀವಿ. ಆಡಿಯೋಲಿನೂ ನಾವು ಕಾಫ್ ಮಾಡೋದಾಗ್ಲಿ, ಸ್ಮೈಲ್ ಆಗ್ಲಿ, ಇಟ್ ವಿಲ್ ಸೆನ್ಸ್ ಎವ್ರಿಥಿಂಗ್. ಆ ತರ ಸೆನ್ಸರ್ಸ್ ಇದೆ ಈಗ ಡೆವಲಪ್ ಆಗಿರೋದು. ಇಷ್ಟು ಡೇಟಾ ಬರಬೇಕು ಅಂತಂದ್ರೆ ವಿ ಆರ್ ಗಿವಿಂಗ್ ಎವ್ರಿ ಡೇ ಸಮ್ ಥೌಸಂಡ್ಸ್ ಆಫ್ ಡೇಟಾ, ಲ್ಯಾಕ್ಸ್ ಆಫ್ ಡೇಟಾ ಕೊಡ್ತಿದ್ವಿ. ಡಿಫ್ರೆಂಟ್ ಯೂನಿಟ್ಸ್ ಅಲ್ಲಿ ಕೊಡ್ತಿದೀವಿ. ಈಚ್ ಪ್ರಾಜೆಕ್ಟ್ಗೆ KPIs ಅಂದಿರುತ್ತೆ. ಅದನ್ನೆಲ್ಲ ನಾವು ಈಚ್ ಇಂಡಿವಿಜುವಲ್ ಪರ್ಸನ್ ಅಷ್ಟು ಮಾಡಿ ಎವ್ರಿ ಡೇ ವಿ ಆರ್ ಅಚೀವಿಂಗ್ ಇಟ್ ಆಲ್ಸೋ. ಇಲ್ಲಿ ಸ್ಟ್ರೆಸ್ ಹತ್ರ ಏನೂ ಇಲ್ಲ. ಎಷ್ಟು ಜೂನಿಯರ್ಸ್ ಇದ್ದಾರೆ ನಿಮ್ ಜೊತೆ ಸದ್ಯಕ್ಕೆ? ಅಂದ್ರೆ ರೀಸೆಂಟ್ ಹೈರಿಂಗ್ ನಮಗೆ ಒಂದು 70 people ಹೈರ್ ಮಾಡಿದ್ವಿ. 70 people ನ್ಯೂ ಜಾಯ್ನೀಸ್. ಆಲ್ ದೀಸ್ ಆರ್ ಆಲ್ ಜಸ್ಟ್ ಪಾಸ್ಟ್ ಔಟ್ ಸ್ಟೂಡೆಂಟ್ಸ್. ಇನ್ನು 8th ಸ್ಟೂಡೆಂಟ್ಸ್ ಆ ತರ ಇದ್ದಾರೆ. What will be your role ಅವರಿಗೆ ಟ್ರೈನಿಂಗ್ ಮಾಡೋದ್ರಲ್ಲಿ? We have people from direct Samsung R&D also. They'll come here, they'll train on the requirements. SAW ಅಂತಿರುತ್ತೆ, statement of work. So we'll have proper documentation requirements.
ಹೇಗೆ ವರ್ಕ್ ಮಾಡಬೇಕು ಏನು ಅಂತ. ಯೂಶುವಲಿ ವೆನ್ ಐ ಸಿ ಟೆಕೀಸ್ ತುಂಬಾ ಸ್ಟ್ರೆಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಚಿಲ್ ಮಾಡ್ತಾರೆ ಹೋಗ್ತಾರೆ ಹಾಗೆ ಹೀಗೆ ಆಫೀಸಲ್ಲಿ ಕುತ್ಕೊಳಕ್ ಆಗಲ್ಲ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ನಿಮ್ ಯಾರ ಮುಖ ನೋಡಿದ್ರು ಚಾನ್ಸೇ ಇಲ್ಲ. ಯಾಕೆ ಈಗ ಹೇಳಿದ್ರಿ ಸ್ಯಾಮ್ಸಂಗ್ ಟೆಕೀಸ್ ಎಲ್ಲ ಫುಲ್ ಸ್ಟ್ರೆಸ್ ಅಲ್ಲಿ ಇರುತ್ತೆ ಯಾವಾಗ ನೋಡಿದ್ರು. ಇಲ್ಲಿ ಯಾಕೆ ನಾವು ಚಿಲ್ ಮಾಡ್ತೀವಿ ಅಂದ್ರೆ ಇಲ್ಲಿ ಎವ್ರಿ ಒನ್ 300 ಎಂಪ್ಲಾಯ್ಸ್ ಯಾರಿದ್ರಲ್ಲ ಸೇಮ್ ಮೈಂಡ್ ಸೆಟ್ ಪೀಪಲ್. AI ಅಲ್ಲಿ there are many things, okay? So can you just show me interesting? ಓಕೆ, ಲೇಟೆಸ್ಟ್ ಫೀಚರ್ ಸ್ಯಾಮ್ಸಂಗ್ ಅಲ್ಲಿ ಅಂತಂದ್ರೆ ಐ ಶೋ. ಈಗ ನಾನು ನಿಮ್ಮೊಂದು ಫೋಟೋ ಕ್ಲಿಕ್ ಮಾಡ್ತೀನಿ. ಓಕೆ ಓಕೆನಾ? ಪೋಸ್ ಪ್ಲೀಸ್. ಓಕೆ, ಇದು ನಿಮ್ಮ ಜನರಲ್ ಫೋಟೋ, ಕರೆಕ್ಟಾ? ಓಕೆ, ದಿಸ್ ವಿಲ್ ಬಿ ಯೋರ್ ರೆಗ್ಯುಲರ್ ಫೋಟೋ. ಓಕೆ, ಅಂದ್ರೆ ನಿಮ್ಮನ್ನ ಟ್ಯಾಪ್ ಮಾಡ್ಕೊಂಡು I can just copy you. So ನಿಮ್ಮದು ಸ್ಟಿಕ್ಕರ್ ತರ ಆಗುತ್ತೆ, WhatsApp ಸ್ಟಿಕ್ಕರ್ಸ್. yes I use that, yeah, you can do that. ಸೊ ನಿಮ್ಮನ್ನ ಈಗ ಬೇರೆ ಎಲ್ಲ ನಾವು ಒಂದು ಪ್ಲೇಸ್ ಹೋಗಿರ್ತೀರಾ, ಇಲ್ಲ ನೀವು ಮಿಸ್ ಆಗಿರ್ತೀರಾ, ಸೊ ಅಲ್ಲಿ ನಿಮ್ಮನ್ನ ಡೈರೆಕ್ಟ್ ಆಗಿ ಹೋಗಿ ಪೇಸ್ಟ್ ಮಾಡೋದು ನಿಮ್ಮನ್ನ. ಸೊ ಇಟ್ಸ್ ಲೈಕ್ ಯು ಆರ್ ಆಲ್ರೆಡಿ ದೇರ್. ಓಕೆ, ನಿಮ್ಮ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ನೋ ಇದ್ದಂಗೆ ಇರುತ್ತೆ, ಎಕ್ಸಾಕ್ಟ್ ನೀವು ಅಲ್ಲೇ ಫೋಟೋ ತೆಗ್ದಂಗೆ ಇರುತ್ತೆ. ಓಕೆ, ಅಂಡ್ ಆಲ್ಸೋ ನಿಮಗೆ ಈಗ ಒಂದು ಎಲ್ಲ ಸ್ಕ್ರೀನ್ ಶಾಟ್ಸ್ ತಗೊಂಡಿರ್ತೀರಿ, ಯಾರೋ ಗೊತ್ತಿರಲ್ಲ, ಸರ್ಕಲ್ ಟು ಸರ್ಚ್ ಅಂತ ಆಪ್ಷನ್ ಇದೆ. ಜಸ್ಟ್ ಆ ಪರ್ಸನ್ ಇಲ್ಲ ಪರ್ಸನ್ ಅಂತ ಇರ್ಬೋದು, ಇಲ್ಲ ಒಂದು ಟೆಕ್ಸ್ಟ್ ಇರ್ಬೋದು, ಅದನ್ನ ಸರ್ಕಲ್ ಮಾಡಿದ್ರೆ ಸಾಕು, ಆಲ್ಮೋಸ್ಟ್ ವಿಕಿಪೀಡಿಯಾ, ಗೂಗಲ್ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ ಅವ್ರದ್ದು ಏನ್ ಕತೆ ಏನು. ಎಸ್, ಸೊ ಈಗ ಒಂದೊಂದು ಪರ್ಸನ್ ಇರ್ತಾರೆ, ಒಂದು ಸೆಲೆಬ್ರಿಟಿ ಇರ್ತಾರೆ, ನಮಗೆ ಗೊತ್ತಿರಲ್ಲ ಅವ್ರ ಹೆಸರು ಏನು ಅಂತ, ಅವ್ರಿಗೆ ಸರ್ಕಲ್ ಮಾಡಿದ್ರೆ ಅವ್ರು ಯಾರು, ಯಾವ ಊರಿನವರು, ಅವ್ರು ಏನಕ್ಕೆ ಫೇಮಸ್ ಆಗಿದೆ ಎಲ್ಲ ಬಂದ್ಬಿಡುತ್ತೆ. ಸೊ ದಟ್ ಈಸ್ ದ ಲೇಟೆಸ್ಟ್ ಫೀಚರ್. ಓಕೆ, ಸೊ ನೀವು ವರ್ಕ್ ಮಾಡ್ತಿರೋದ್ರಲ್ಲಿ ಅಂದ್ರೆ ಸ್ಯಾಮ್ಸಂಗ್ ಅಲ್ಲಿ ಆಲ್ರೆಡಿ ಇರೋ ಫೀಚರ್ಸ್ಗಳ ಬಗ್ಗೆ ಹೇಳಿದ್ರಿ, ಬಟ್ ವರ್ಕ್ ಮಾಡ್ತಾ ಇರೋ ಫೀಚರ್ಸ್ ಯಾವುದು ಅಂದ್ರೆ ಹೇಳ್ಕೊಳ್ಬಹುದಾಗಿರೋ ಫೀಚರ್ಸ್, ಮತ್ತೆ ನಿಮ್ಗೆ ಫೈನಲ್ ಆಗಬಾರ್ದು. ನಾನು ಜಾಯ್ನ್ ಆಗಿದ್ದು 2023 ಡಿಸೆಂಬರಲ್ಲಿ, ಓಕೆ, ನಿಯರ್ಲಿ 2024ಗೆ ನಾವು ಜಾಯ್ನ್ ಆದಾಗಿಂದ ಯಾವ ಪ್ರಾಜೆಕ್ಟ್ ನಾನು ಮಾಡಿದ್ದು ಅಂದ್ರೆ 2-3 ಪ್ರಾಜೆಕ್ಟ್ ಅದು ಆಲ್ರೆಡಿ ಇಂಪ್ಲಿಮೆಂಟ್. S24 ಅಲ್ಟ್ರಾ ರಿಲೀಸ್ ಆದಾಗ 2-3 ಇಂಪ್ಲಿಮೆಂಟ್ ಮಾಡ್ತೀವಿ. ನೀವು ಮಾಡಿರೋ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದೆ, CITN ಮಾಡಿರೋ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಆಗಿದೆ. ಓಕೆ, ಅದಕ್ಕೆ ಅದು ಮೇನ್ ಥಿಂಗ್ 3 ಥಿಂಗ್ಸ್ ಹೇಳ್ತೀನಿ ನಾನು ಯಾವ್ದು ಇಂಪ್ಲಿಮೆಂಟ್ ಆಗಿದೆ. ಒಂದು ಸ್ಯಾಮ್ಸಂಗ್ S24 ಅಲ್ಟ್ರಾದಲ್ಲಿ ಲೈವ್ ಕಾಲ್ಸ್ ಟ್ರಾನ್ಸ್ಲೇಟರ್ ಅನ್ನೋ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಆಡಿಯೋ ಪ್ರಾಜೆಕ್ಟ್. ಇನ್ನೊಂದು ಆಡಿಯೋ ಪ್ರಾಜೆಕ್ಟ್ ಅಂತ ವರ್ಕ್ ಮಾಡಿದ್ದೀವಿ ಅಂತ. ಆಡಿಯೋ ಪ್ರಾಜೆಕ್ಟ್ ನೀವು ಹೇಳಿದ್ರಲ್ಲ, ಸ್ಪೀಚ್ ಟು ಟೆಕ್ಸ್ಟ್ ಕನ್ವರ್ಟ್ ಮಾಡೋದು, ಅದು ಆಡಿಯೋ ಪ್ರಾಜೆಕ್ಟ್. ಜಸ್ಟ್ ನಾವು ಏನೇನು ಮಾತಾಡ್ತೀವಿ ಅದನ್ನ ಟೆಕ್ಸ್ಟ್ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಬೇರೆ ಬೇರೆ ಟೂಲ್ಸ್ ಯೂಸ್. ಗ್ರಾಮ್ಯಾಟಿಕಲಿ ಇಟ್ ವಿಲ್ ಕರೆಕ್ಟ್ ಆರ್. ಇವಾಗ ನೀವು ಕೇಳ್ದಂಗೆ ಕರೆಂಟ್ಲಿ ಯಾವ್ದು ವರ್ಕ್ ಮಾಡ್ತಿದೆ ನೆಕ್ಸ್ಟ್ ಇಂಪ್ಲಿಮೆಂಟ್ ಮಾಡೋದಕ್ಕೆ ಲೈನ್ ಅನೋಟೇಷನ್ ಅಂತ. ಏನಂದ್ರೆ ನಾವು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡೋದಕ್ಕೆ, ಯಾವುದೇ ಮೊಬೈಲ್ ಆಗಿ ನಾವು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಪ್ ಯೂಸ್ ಮಾಡಿ. ಕೆಲವು ಮೊಬೈಲ್ಗಳಲ್ಲಿ ಅವ್ರ ಫೀಚರ್ಸ್ ಕೊಟ್ಟಿಲ್ಲ. ಕ್ಯಾಮ್ರಲ್ಲಿ ತುಂಬಾ ಫೀಚರ್ಸ್ ನೋಡಿದೀವಿ, ಕ್ಯಾಮ್ರಾದಲ್ಲಿ ಕ್ಯಾಮರಾ ಪ್ಯಾನೋರಮಾ ನೋಡಿದೀವಿ, ನೈಟ್ ಎಫೆಕ್ಟ್ ನೋಡಿದೀವಿ, ಟೈಮ್ ಲ್ಯಾಪ್ಸ್ ನೋಡಿದೀವಿ ಅಲ್ವಾ. ಅಲ್ಲಿ ಡಾಕ್ಯುಮೆಂಟ್ ಅನ್ನೋದು ಎಕ್ಸ್ಟ್ರಾ ಫೀಚರ್ ಇಲ್ಲ. ಸೊ ಈ ಸ್ಯಾಮ್ಸಂಗ್ ಅವ್ರು ಏನ್ ಮಾಡಿದ್ರೆ ನೆಕ್ಸ್ಟ್ ಅಪ್ಕಮಿಂಗ್ ಸೀರೀಸ್ಗಳೆಲ್ಲ ಆ ಕ್ಯಾಮ್ರಾ ಒಳಗಡೆ ಸಪರೇಟ್ ಒಂದು ಡಾಕ್ಯುಮೆಂಟ್ ಅನ್ನೋದು ಆಪ್ಷನ್ ಕೊಡ್ತಾ ಇದ್ದಾರೆ. ಸ್ಯಾಮ್ಸಂಗ್ ಬರೋ ನೆಕ್ಸ್ಟ್ ಸೀರೀಸ್ ಅಲ್ಲಿ ಜಸ್ಟ್ ಕ್ಯಾಮ್ರಾ ಆಪ್ ಒಳಗಡೆ ಡಾಕ್ಯುಮೆಂಟ್ ಆಪ್ ಇದು ಫೀಚರ್ಸ್ ಇರುತ್ತೆ. ಜಸ್ಟ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡ್ಕೊಂಡು ಏನೇ ಡಾಕ್ಯುಮೆಂಟ್ ಇಮಿಡಿಯೇಟ್ ಸ್ಕ್ಯಾನ್ ಮಾಡ್ಕೋಬಹುದು. ಸೊ ಅದಕ್ಕೆ ಯಾವ ತರ ಮಾಡ್ತಿದ್ದೀವಿ ನೋಡಿ, ಈ ಟೂಲ್ ಅಲ್ಲಿ ನೋಡಿ, ಇದು ಲೈನ್ ಅನೋಟೇಷನ್ ಪ್ರಾಜೆಕ್ಟ್ ನೇಮ್ ಒಂದು ಲೈನ್ ಅನೋಟೇಷನ್ ಅಂತ ಮಾಡ್ತಾ ಇರೋದು. ಓಕೆ, ಏನಂದ್ರೆ ಇದೇ ನಮ್ಮ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡೋದು ಹೇಗೆ, ಈಸಿಯಾಗಿ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡೋದು ಹೇಗೆ, ಅದೊಂದು ಫೀಚರ್ಸ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಲೇಬಲ್ ಮಿಟ್ ಟೂಲ್ ಅಲ್ಲಿ ಈ ಡಾಕ್ಯುಮೆಂಟ್ಗೆ ನಾವು ಒಂದು ಬಾರ್ಡರಿಂಗ್ ಹಾಕೊಡ್ತೀವಿ. ಓಕೆ, ಡಾಕ್ಯುಮೆಂಟ್ಸ್ಗೆ ಎಲ್ಲೆಲ್ಲಿ ನಮ್ಗೆ ಲೈನ್ ತರ ಕಾಣಿಸುತ್ತೆ, ಇಲ್ಲೆಲ್ಲಿ ಲೈನ್ ತರ ಕಾಣಿಸುತ್ತೆ, ಯಾವುದೇ ಡಾಕ್ಯುಮೆಂಟ್ ಆಗಲಿ ಎಲ್ಲಿ ಲೈನ್ ಕಾಣಿಸೋದಿಲ್ಲ ಡಾಕ್ಯುಮೆಂಟ್ಗೆ ನಾವು ಲೈನ್ ಹಾಕೊಡ್ತೀವಿ, ಈ ತರ ಅನೋಟೇಷನ್ ಮಾಡ್ಕೊಡ್ತೀವಿ. ಇನ್ ದ ಮಿಡಲ್ ಆಫ್ ದ ಡಾಕ್ಯುಮೆಂಟ್ ಏನು ಫಿಂಗರ್ ಬಂತು ಅಂದ್ರೆ ಅದ್ರ ಮೇಲೆ ಹೇಗೆ ಮಾಡಬೇಕು, ಈ ತರ 2 ಡಾಕ್ಯುಮೆಂಟ್ ಇದ್ದಾಗ ಯಾವ ತರ ಲೈನ್ ಹಾಕಬೇಕು, 3 ಡಾಕ್ಯುಮೆಂಟ್ ಇದ್ದಾಗ ಬುಕ್ಗೆ ಬಂದಾಗ ಯಾವ ತರ ಸ್ಕ್ಯಾನ್ ಮಾಡಬೇಕು, ಬೇರೆ ಬೇರೆ ಟೈಪ್ಸ್, ಬೇರೆ ಬೇರೆ ಶೇಪ್ ಅಲ್ಲಿ, ಬೇರೆ ಬೇರೆ ತರ ಪೇಪರ್ಸ್ಗಳೆಲ್ಲ ಕಲರ್ಸ್ಗಳಲ್ಲಿ ಬೇರೆ ಫಾರ್ಮೆಟ್ಸ್ ಯಾವ ತರ ಇರುತ್ತೆ ಲೈನ್ಸ್ ಎಲ್ಲ ನಾವು ಈ ತರ ಡಿಫ್ರೆಂಟ್ ಈ ತರ ಟೆಕ್ಸ್ಟ್ ಬುಕ್ ಒಳಗಡೆ, ಇದು ಟೆಕ್ಸ್ಟ್ ಬುಕ್ ಒಳಗಡೆ ಲೈನ್ಸ್ ಬಂದಾಗ, ಪಿಕ್ಚರ್ಸ್ ಬಂದಾಗ ಯಾವ ತರ ಮಾಡಬೇಕು, ಈ ATM ಬಾಕ್ಸ್ಗಳು ಯಾವ ತರ ಹಾಕ್ಬೇಕು, ನಾವು ಈ ತರ ಮಾಡ್ಕೊಟ್ಟಾಗಲಿ ನಮಗೆ ಒಂದು ಮಾಡೆಲ್ ಟ್ರೈನ್ ಆಗೋದು. ಯಾವುದೇ ಬೇಸಿಕಲಿ ಯಾವುದೇ ಫೀಚರ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮೊಬೈಲಲ್ಲಿ ಆ ಮಾಡೆಲ್ ಟ್ರೈನ್ ಮಾಡಬೇಕು. ಆ ಟ್ರೈನ್ ಮಾಡ್ಬೇಕಂದ್ರೆ ಈ ತರ ಡೇಟಾಸ್ ಬೇಕು. ಈ ಡೇಟಾಸ್ ಕಂಟಿನ್ಯೂಸ್ ಆಗಿ ಲ್ಯಾಕ್ಸ್ ಆಫ್ ಡೇಟಾಸ್ ನಾವು ಕೊಡ್ತಾ ಇದ್ರೆ ಮಾಡ್ಯೂಲ್ಗೆ, ಅದು ಒಂದು ಮೊಮೆಂಟ್ ಎಲ್ಲ ಟ್ರೈನ್ ಆಗಿ ಔಟ್ಪುಟ್ ಕೊಡುತ್ತೆ. ಅಲ್ಲಿ SRIB ಪೀಪಲ್ ಏನಿರ್ತಾರೆ, ನಮ್ಮ ಇಂಜಿನಿಯರ್ಸ್ ಏನ್ ಮಾಡ್ತಾರೆ, ಅವರು ಮಾಡ್ಯೂಲ್ ಟ್ರೈನ್ ಮಾಡ್ತಾರೆ. ಅವ್ರ ಹತ್ರ ಟೆಸ್ಟ್ ಪೀಸಸ್ ಇರುತ್ತೆ, ಮಾಡೆಲ್ ಪೀಸಸ್ ಇರುತ್ತೆ ಅಪ್ಕಮಿಂಗ್ ಸೀರೀಸ್ಗಳು. ಸೊ ನಾವು ಕೊಡೋ ಡೇಟಾನ ಅವ್ರು ಏನ್ ಮಾಡ್ತಾರೆ, ಮಾಡ್ಯೂಲ್ಗೆ ಟ್ರೈನ್ ಮಾಡ್ತಾರೆ. ಟ್ರೈನ್ ಮಾಡಿ ಒನ್ ಡೇ ಸಕ್ಸಸ್ಫುಲ್ ಆದ್ರೆ ಅದನ್ನ ಲಾಂಚ್ ಮಾಡ್ತಾರೆ. ವೆರಿ ನೈಸ್. ಸಿ ಈ ಜನ್ರೇಷನ್ ಹೇಗಿದೆ ಈಗ, ಹೇಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತಂದ್ರೆ, ಲಕ್ಷಾಂತರ ಅಲ್ಲ ಕೋಟ್ಯಂತರ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾರೆ, ಪಾಸ್ಔಟ್ ಆಗ್ತಾರೆ, ಗ್ರಾಜುಯೇಟ್ ಆಗ್ತಾರೆ. ಸೊ ಅವ್ರಿಗೆ ಜಾಬ್ ಎಲ್ಲಿ ಅನ್ನೋ ಆಪ್ಷನ್ ಬಂದಾಗ ಅಗೇನ್ ಅವ್ರು ಇಂಟರ್ವ್ಯೂಸ್ ಅಟೆಂಡ್ ಮಾಡಬೇಕು, ಅಥವಾ ಬೇರೆ ಬೇರೆ ಏಜೆನ್ಸಿಗಳ ಥ್ರೂ ಹೋಗ್ಬೇಕು, ಬೇರೆ ಬೇರೆ ಕಡೆ ಹೋಗ್ಬೇಕು, ಆ ಥರದ್ದೆಲ್ಲ ಇರುತ್ತೆ. ಬಟ್ CITಯಲ್ಲಿ ಒಂದು ಒಳ್ಳೆ ಅಪಾರ್ಚುನಿಟಿನ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಇದನ್ನೆಲ್ಲ ನೋಡಿದ್ಮೇಲೆ? So
ಸೊ ನಾನು 7th ಸೆಮಿಸ್ಟರ್ ನನ್ನ ಪ್ಲೇಸ್ಮೆಂಟು ಕೂರಕ್ಕೆ ಸ್ಟಾರ್ಟ್ ಆಗಿದ್ದು. ಆ ಟೈಮಲ್ಲಿ ನಮ್ಗೆ ಒಂದು ಪ್ಲೇಸ್ಮೆಂಟ್ ಕ್ರ್ಯಾಕ್ ಮಾಡಬೇಕಂದ್ರೆ ಎಷ್ಟೊಂದು ರೌಂಡ್ಸ್ ಇರುತ್ತೆ. ಸೊ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಇರ್ತಾ ಇರಲಿಲ್ಲ. ಥಿಯರಿಟಿಕಲ್ಲೇ ಮೋಸ್ಟ್ ಆಫ್ ದ ಟೈಮ್ ಇರ್ತಿತ್ತು. 90 to 95% ಥಿಯರಿಟಿಕಲ್ಲೇ ಇರ್ತಿತ್ತು. ಏಜೆನ್ಸೀಸ್ಗೆ ನಾವು ಹೋಗಿದ್ವಿ. ಅಲ್ಲಿ ಎಷ್ಟು ಕ್ರೌಡ್ ಇರ್ತಾರೆ, ಅಲ್ಲಿ ಎಷ್ಟು ಜನ ಬರ್ತಾರೆ, ಅಲ್ಲಿ ಲೈಕ್ 100% ಫೀಸ್ ಕಟ್ಟಬೇಕಾಗುತ್ತೆ ಅಲ್ಲಿ. ಸೊ 40 to 50K ಮಿನಿಮಮ್, ಬೇರ್ ಮಿನಿಮಮ್ ಅಷ್ಟು ಕೊಳ್ಳೇಬೇಕು ಆ ಕೋರ್ಸ್ ಕಂಪ್ಲೀಟ್ ಮಾಡಬೇಕು ಅಂದರೆ. ಅದಾದ್ಮೇಲೆ ನಾವು ಇಂಟರ್ವ್ಯೂ ಕೂರ್ಬೇಕೋ ಇಲ್ವೋ ಕೂಡ ಅದನ್ನ ಅವರೇ ಡಿಸೈಡ್ ಮಾಡ್ತಾರೆ. ಅಲ್ಲಿ 100% ಇರೋ ಸ್ಟ್ರೆಂತ್ಗೆ 10 to 15% ಅಷ್ಟೇ ಪ್ಲೇಸ್ಮೆಂಟ್ ಆಗೋದು. ಬಟ್ ಆ ಸಿಚುವೇಶನ್ಗೆ ಮತ್ತೆ ಇಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ CIT ಅಲ್ಲಿ, ಸ್ಯಾಮ್ಸಂಗ್ ಸೀಡ್ ಲ್ಯಾಬ್ ಅಲ್ಲಿ. Okay, very nice. Yeah, are you getting motivated from your seniors? Because see, ಅವರೇನೋ ಅಲ್ಲಿ ಪ್ರಾಜೆಕ್ಟ್ ಮಾಡಿರೋದನ್ನ ತೋರಿಸ್ತಾ ಇದ್ದಾಗ ನಿಮಗೂ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ನಾನು ಸ್ಟಾರ್ಟ್ ಮಾಡಬೇಕಿತ್ತಲ್ವಾ, ನಾನು ಇದನ್ನು ಮಾಡಬೇಕು, ನಾನು ಮಾಡ್ಕೊಂಡು. ಸೊ ಈಗಲೇ ಆ 20 days ಅಲ್ಲಿ ಆ ಐಡಿಯಾಸ್ ಎಲ್ಲ ಬರ್ತಾ ಇದೆಯಾ? Yeah, actually when I started joining, it was like real world experience. When I saw my seniors working, I also was thinking like even the team leaders and the staff was very friendly. The experience was good. And ಸೊ ಪಾಸ್ ದ ಮೈಕ್. ಮ್ಯಾಮ್, ನಾನು ನಿಮಗೆ ಒಂದು ಪಿಕ್ಚರ್ ತೋರಿಸ್ತೀನಿ, ಓಕೆನಾ? ಅದು ಎಲ್ಲಿದು ಅಂತ ಹೇಳಬೇಕು. ಮೇ ಬಿ ಲ್ಯಾಂಗ್ವೇಜ್ ನೋಡಿ ಸಮಥಿಂಗ್ ಕೊರಿಯಾ ಆ ಥರ ಅನಿಸ್ತದೆ, ಬಟ್ ನಾಟ್ ಶೂರ್. ಓಕೆ, ಸೊ ಈ ಪಿಕ್ಚರ್ ನೋಡಿ ಏನು ಅನಿಸುತ್ತೆ? I guess it has to be one of the very first Samsung industry was ever built. Correct. ಸೊ ಎಲ್ಲಿದೆ ಇದು? Of course, Korea, I guess. ಎಸ್. ಸೊ ಈಗ ಹೊಸದಾಗಿ ಯಾವೆಲ್ಲ ಫೀಚರ್ಸ್ ಸ್ಯಾಮ್ಸಂಗಿಗೆ ಬಂದಿದೆ? Yeah, of course, every year they make their cameras more better and better and better. And of course, the body features. One of my friends have trying to buy the newest Samsung S25. That looks even more good. Every time they try to make this phone looks more better and better. I am happy to have such a good company, such a good Samsung Seed employees and trainees, and I wish you all the very best. Do well. ಇನ್ನಷ್ಟು ಒಳ್ಳೊಳ್ಳೆ ಫೀಚರ್ಸ್, ಒಳ್ಳೊಳ್ಳೆ ಕಂಪನೀಸ್ಗಳಿಗೆ ನಿಮಗೆಲ್ಲ ಬರಲಿ. ಸ್ಯಾಮ್ಸಂಗ್ ಬಂದಿದೆ ಇಲ್ಲಿ, ಅದರ ಜೊತೆ ಬೇರೆ ಬೇರೆನೂ ಬಂದು ಇನ್ನೂ ತುಂಬ ಅನ್ಎಂಪ್ಲಾಯ್ಮೆಂಟ್ನ ಹೋಗ್ಲಾಡಿಸಿ ಎಂಪ್ಲಾಯ್ಮೆಂಟ್ನ ಈ CIT ಕ್ರಿಯೇಟ್ ಮಾಡಲಿ ಅಂತ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ವೆಲ್, ಸೊ ನನಗೆ ಎಷ್ಟೊತ್ತಾಯಿತು ಅಂತಲೇ ಗೊತ್ತಾಗಲಿಲ್ಲ, ಬಿಕಾಸ್ ಸಚ್ ಅ ನೈಸ್ ಟೀಮ್. ಇಲ್ಲಿರೋ ಎಲ್ಲ ಸ್ಟೂಡೆಂಟ್ಸ್ ಜೊತೆಗೆ ಎಂಪ್ಲಾಯೀಸ್ ಕೂಡ ಇದ್ದಾರೆ. ಸೊ ಅವರು ಯಾರು ಎಂಪ್ಲಾಯೀಸ್ ಥರ ಅನ್ನಿಸ್ತಾ ಇಲ್ಲ, ಬಿಕಾಸ್ ಅವರು CIT ಕ್ಯಾಂಪಸ್ ಹೇಗಿದೆಯೋ ಅದೇ ಕ್ಯಾಂಪಸ್ ಥರನೇ ಅವರ ವರ್ಕ್ ರೂಮ್ ಕೂಡ, ಅವರ ವರ್ಕ್ ಹಾಲ್ ಕೂಡ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ದೇ ಆರ್ ಎಂಜಾಯಿಂಗ್ ದೇರ್ ಜಾಬ್ ಆ್ಯಂಡ್ ದೇ ಆರ್ ಇನ್ ಟು ಮೆನಿ ಪ್ರಾಜೆಕ್ಟ್ಸ್. ಅವ್ರು ತುಂಬ ಎಕ್ಸೈಟೆಡ್ ಇದ್ದಾರೆ, ಮತ್ತು ಮುಂದಿನ ಹಂತದಲ್ಲಿ ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳನ್ನು ಕೊಡೋಣ ಅಂತ. ಇದೆಲ್ಲವೂ CITಯಿಂದ ಆಗಿದೆ ಅನ್ನುವಂತಹ ಹೆಮ್ಮೆ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದಕ್ಕಿಂತ ಒಬ್ಬ ಸ್ಟೂಡೆಂಟಿಗೆ ಇನ್ನೇನು ಬೇಕು ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಂಡಿರೋ ಪೇರೆಂಟ್ಸ್ಗೂ ಕೂಡ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಹಾಗಾಗಿ CIT ಸ್ಪೆಷಲ್ ಯಾವುದ್ರಲ್ಲಿ ಇದೆ ಅಂತಂದರೆ ಇದು ಎಲ್ಲದರಲ್ಲಿ ಇದೆ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ಟಾಕಿಂಗ್ ಪ್ಯಾರೆಂಟ್ಸ್.